Watch India's largest kids library only on Jio Hotstar. Download the app now. ಡಾನ್ ಮೋಟು ಪತ್ಲ ಅವರ ಎಳ್ನೀರ್ ಬಿಸ್ನೆಸ್ ಮೇಲೆ ನಾನು ಬಿಸಿ ನೀರು ಹಾಕಿಲ್ಲ ಅಂದ್ರೆ ನನ್ನ ಹೆಸರು ಜಾನ್ ದ ಡಾನ್ ಅಲ್ಲ. ನಂಬರ್ 1 ನಂಬರ್ 2 ಕೇಳಿ. ಅಂಡರ್ಸ್ಟ್ಯಾಂಡ್? ನಂಬರ್ 1 ಎಳ್ನೀರ ವಾಪಸ್ ಇಡೋ. ನಂಬರ್ 1 ಮಾಟು ಬಿಡ್ಬೇಡ ಕಣ ದಡಿಯನ್ನ. ನಂಬರ್ 2 ನಿಂತ್ಕೊಳ್ಳೋ. ಎಳ್ನೀರು ಕೊಟ್ಬಿಡ ಇಲ್ಲೇ. ಏಯ್ ನಿಂತ್ಕೋ. ನಂಬರ್ 1 ಜೈ ಹೋ. ಮೊದಲು ನಾವಿಬ್ರು ನಮ್ಮ ಎಳ್ನೀರ ವಾಪಸ್ ತಗೊಳ್ಳೋರ್ಗು ಬಿಡ್ಲೇ ಇಲ್ಲ ಅಲ್ವೇನೋ. ಮತ್ತು ಏನೋ ಇದು ನಮ್ಮ ಎಳ್ನೀರು ಒಂದು ಕಾಣಿಸ್ತಾ ಇಲ್ವಲ್ಲ ಇಲ್ಲಿ. ಇದೆಲ್ಲ ಜಾನ್ದೆ ಕೈವಾಡ ಅನ್ಸುತ್ತೆ ಕಣೋ. ನಮ್ಮಿಬ್ಬರನ್ನ ಈ ಜಾಗದಿಂದ ಓಡಿಸ್ಬಿಟ್ಟು ಎಲ್ಲ ಎಳ್ನೀರು ಅವ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕಣ ಮೋಟು. ಮಕ್ಳು ನಮ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ ಮುಂಚೆನೆ ಹಿಂಗ ಆಗೋಗ್ಬಿಡ್ತಾ ಇಲ್ಲೋ. ಏ ಮೋಟು ಮನಸ್ಸು ಕೆಡ್ಸ್ಕೋಬೇಡ ಕಣೋ. ಈ ತರ ಎಲ್ಲ ಬಿಸ್ನೆಸ್ ನಮಗ್ ಸೆಟ್ ಆಗೋದಿಲ್ಲ ಕಣೋ. ಬೇರೆ ಏನಾದ್ರು ಮಾಡೋಣ. ಬನ್ನಿ ಬನ್ನಿ, ತಾಜಾ ಕಲ್ಲಂಗಡಿ ಹಣ್ಣು. ಅಕಸ್ಮಾತ್ ಇದು ಸಿಹಿ ಇಲ್ಲ ಅಂತ ಅಂದ್ರೆ ಎಷ್ಟು ಬೇಡಿ ನೀವೆಲ್ಲ. ಇದಕ್ಕೆ ಹಣ ಕೊಡ್ಲೇಬೇಡಿ. ಅಲ್ಲೋಡು, ಜಾನ್ ನಮ್ಮನ್ನ ಲೂಟಿ ಮಾಡಿ ಕಲ್ಲಂಗಡಿ ಹಣ್ಣು ಮಾಡ್ತಾ ಇದ್ದಾನೆ. ಪತ್ಲೋ ನೀ ತಿಂತಾ ಇರೋ, ನಾನು ಈಗಲೇ ಬಂದ್ಬಿಡ್ತೀನಿ. ನಂಬರ್ 1 ಅಲ್ಲಿ ನೋಡು, ಮೋಟು ಈ ಕಡೆನೆ ಬರ್ತಾ ಇದ್ದಾನೆ. ಅವನಿಗೆ ಬೇಗ ನಕಲಿ ಗೋಲ್ಡನ್ ಕಲ್ಲಂಗಡಿ ಹಣ್ಣು ರೆಡಿ ಮಾಡು. ಜಾನ್, ಅರೇ ಜಾನ್, ಕಲ್ಲಂಗಡಿ ಹಣ್ಣು ಹೆಂಗಪ್ಪ ರೇಟು? ಎಷ್ಟಕ್ಕಾದ್ರೂ ಇರ್ಲಿ, ನಾನ್ ನಿನಗ್ ಮಾರೋದಿಲ್ಲ. ನನ್ಗ್ಯಾಕಪ್ಪ ನೀನ್ ಮಾರಲ್ಲ ಅಂತ ಹೇಳ್ತಾ ಇದೀಯಾ? ನಾನೊಬ್ಬ ಕಸ್ಟಮರ್ ಕಣಯ್ಯ, ಕಸ್ಟಮರು. ನನಗಿಲ್ಲ ಅಂತ ಹೇಳ್ಬೇಡ ನೀನು. ಹಾಗ ಕೊಡ್ತೀನಿ 20 ರೂಪಾಯಿಗೆ ಒಂದು ಕಲ್ಲಂಗಡಿ ಹಣ್ಣು. ಈಗ ನಾನು ಎಲ್ಲ ಕಲ್ಲಂಗಡಿ ಹಣ್ಣು ತಿನ್ಬಿಟ್ಟು ಆಮೇಲೆ ಹೇಳ್ಬೇಕು ಇವನಿಗೆ ಕಲ್ಲಂಗಡಿ ಹಣ್ಣು ಸಪ್ಪೆ ಇದೆ, ದುಡ್ಡು ಕೊಡಕ್ಕಿಲ್ಲ ಅಂತ. ಏನ್ ತಲೆ ಇದೆ ಮೋಟು ನಿನಗೆ? ಕೊಡಯ್ಯ, ಒಂದ್ ಕಲ್ಲಂಗಡಿ ಹಣ್ಣು ಕೊಡ ನಂಗೆ. ನಾನ್ ಮೊದಲು ಟೇಸ್ಟ್ ಮಾಡಿ ನೋಡ್ತೀನಿ. ಕಲ್ಲಂಗಡಿ ಹಣ್ಣು ಸಿಹಿ ಇರ್ಲಿಲ್ಲ ಅಂದ್ರೆ ಎತ್ಬಿಡ್ತೀನಿ ಹಣ್ಣ. ಅದ್ರ ಬದಲು ನೀನು ನನ್ಗೆ ಬೇರೆ ಹಣ್ಣನ್ನು ಕೊಡ್ಬೇಕಾಗುತ್ತೆ, ಓಕೆನಾ? ನಮ್ಮ ಎಲ್ಲಾ ಹಣ್ಣುಗಳು ಜೇನುತುಪ್ಪ ತರ ಸಿಹಿಯಾಗಿವೆ, ಗ್ಯಾರಂಟಿ ಕೊಡ್ತೀನಿ. ನಂಬರ್ 1 ಮೋಟುಗೆ ಕಲ್ಲಂಗಡಿ ಹಣ್ಣು ತಿನ್ಸು. ಅರೆ ಇದೇನಿದು, ಚಿನ್ನದ ಸರ ಇದೆ. ಮಾಸ್ ನಾನು ಕೇಳ್ಪಟ್ಟಿದ್ದೀನಿ, ಈ ಕಲ್ಲಂಗಡಿ ಹಣ್ಣಿನ ಬೇರೆ ತಳಿ ಮಾರ್ಕೆಟಿಗೆ ಬಂದಿದೆ. ಅದರಿಂದ ಬಂಗಾರ ಚೈನು ಇಲ್ಲ ಅಂದ್ರೆ ಉಂಗುರ ಬರ್ತಾ ಇದೆ ಅಂತೆ. ಬಾಸ್, ಹಾಗೇನಾದ್ರೂ ಆಗೋಕ್ ಸಾಧ್ಯನಾ? ಹಾ, ಆಗುತ್ತೆ, ಯಾಕಾಗಲ್ಲ. ಇವತ್ತಿನ ಕಾಲದಲ್ಲಿ ಎಲ್ಲಾನು ಆಗುತ್ತೆ. ಪಕ್ಕದಲ್ಲಿರೋ ಸ್ಟಾಲ್ ನಲ್ಲಿ ನೋಡು, ಅವ್ರ ಹಣ್ಣಲ್ಲೂ ಕೂಡ ಚೈನ್ ಇರ್ತಾ ಇತ್ತು. ಅವನ್ನೆಲ್ಲ ಮಾರ್ಬಿಟ್ಟು ರಾತ್ರಿನೇ ಶ್ರೀಮಂತ ಆಗೋಗ್ಬಿಟ್ಟ. ಅಕಸ್ಮಾತ್ ನಮ್ಮ ಹತ್ರನು ಅಂತ ತಳಿ ಇರೋ ಹಣ್ಣುಗಳು ಏನಾದ್ರು ಬಂದ್ಬಿಟ್ರೆ ನಾವು ಕೋಟ್ಯಾಧಿಪತಿ ಆಗ್ಬಿಡ್ತೇವೆ. ಆದ್ರೆ ಅದೆಲ್ಲ ಅದೃಷ್ಟದ ವಿಷಯ. ಇರ್ಲಿ ಮೋಟು, ಹಣ್ಣು ಸಿಹಿಯಾಗಿದೆನೋ ಇಲ್ವೋ? ಅಷ್ಟೇನು ಮಜಾ ಇರಲಿಲ್ಲ ಕಣಪ್ಪ, ಬೇರೆ ಕಲ್ಲಂಗಡಿ ಹಣ್ಣು ಕೊಟ್ಟಂಗೆ. ಅರೆ
ಇದೇನಿದು ಇನ್ನೊಂದು ಚಿನ್ನದ ಸರ ಸಿಕ್ತು. ನನ್ಗನ್ಸುತ್ತೆ ಇವ್ರದ್ದು ಅದೇ ಫಸ್ಲಿನ ಕಲಂಗಡಿ ಹಣ್ಣು ಇರ್ಬೋದು, ಅದಕ್ಕೆ ಸರ ಇದೆ. ಈಗ ನಾನು ಎಲ್ಲ ಕಲಂಗಡಿ ಹಣ್ಣು ಕೊಂಡ್ಕೊಂಡ್ಬಿಟ್ರೆ ರಾತ್ರಿ ದೊಡ್ಡ ಶ್ರೀಮಂತ ಆಗೋಗ್ಬಿಡ್ಬೋದು. ನಿಮ್ ಕಲಂಗಡಿ ಹಣ್ಣು ಚೆನ್ನಾಗಿದೆ, ಆದ್ರೆ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಈ ಪೂರ್ತಿ ಕಲಂಗಡಿ ಹಣ್ಣ ಎಷ್ಟು ಹಣ್ಣಕ್ಕೆ ಮಾಡ್ತೀರಪ್ಪ? ಪೂರ್ತಿ ಕಲ್ಲಂಗಡಿ ಹಣ್ಣು ತಗೊಂಡ್ ನೀನೇನ್ ಮಾಡ್ತೀಯ? ಹಣ್ಣು ತಿನ್ನು ಮತ್ತೆ ದಾರಿ ಹಿಡಿ ನೀನು. ಜಾನ್, ಯೋಚನೆ ಮಾಡು, ಬಹಳ ಒಳ್ಳೆ ಡೀಲ್ ಕೊಡ್ತೀನಿ ನಿಂಗೆ. ಸರಿ, ಪೂರ್ತಿ ಹಣ್ಣುಗಳಿಗೆಲ್ಲಾನು 5,000 ರೂಪಾಯಿ ಆಗುತ್ತೆ. ಅರೇ ಜಾನ್, 5,000ನಾ? ಇದ್ಯಾವ ಲೆಕ್ಕನಯ್ಯ? ಸರಿ 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 ಸರಿ, ಏನು ತೊಂದರೆ ಇಲ್ಲ. ಇಷ್ಟೊಂದು ಕಲಂಗಡಿ ಹಣ್ಣುಗಳಿಗೆ 5,000 ಕರೆಕ್ಟ್ ಆಗಿ ಇದೆ. ತಗೋ ದುಡ್ಡ. ಸರಿ, ಇವಾಗ ಈ ಸ್ಟಾಲ್ ನಿಂದೆ ಆಗೋಯ್ತು. ಇವಾಗ ನೀನು ಕಲ್ಲಂಗಡಿ ಅವನು, ನಾವು ಮನೆಗ್ ನಡೆಯೋರು. ಪತ್ಲು, ತಿನ್ನೋದು ಬಿಟ್ಬಿಟ್ಟು ಒಂದ್ ನಿಮಿಷ ಇಲ್ಲಿಗೆ ಬೇಗ ಬಾರೋ. ಮತ್ತೆ ಏನಾಯ್ತಾ? ಏನಂತ ಹೇಳು. ಇಲ್ಲೋಡು, ಕಲಂಗಡಿ ಹಣ್ಣು ಒಳಗಡೆ ಈ ಚಿನ್ನದ ಸರ ಸಿಕ್ತು ಕಣ ನಂಗೆ. ಕಲ್ಲಂಗಡಿ ಹಣ್ಣು ಒಳಗಡೆ ಚಿನ್ನದ ಸರ ಸಿಗ್ತಾ ನಿಂಗೆ? ನನಗೆ ನಂಬಕ್ಕೆ ಆಗ್ತಿಲ್ಲ ಕಣ, ಆಶ್ಚರ್ಯ ಆಗ್ತಿದೆ. ಇದೆಂಗ್ ಸಾಧ್ಯ? ಜಾನ್ದೆ ಏನೋ ಕೈವಾಡ ಇರ್ಬೇಕು ಅನ್ಸದೆ ಕಣ. ಇದ್ರೂ ಇರ್ಬೋದು, ಆದ್ರೆ ನನ್ನೆದುರಿಗೆ ಅವ್ನು ಕಟ್ ಮಾಡಿ ತೋರಿಸಿದ್ದಲ್ಲ, ಆಗ ಸರ ಸಿಕ್ಕಿದ್ದು. ಅದಕ್ಕೆ ಎಲ್ಲ ಹಣ್ಣು 5,000 ರೂಪಾಯಿ ಕೊಟ್ಬಿಟ್ಟು ಕೊಂಡ್ಕೊಂಡ್ಬಿಟ್ಟೆ ನಾನು. ಈಗಲೇ ತೋರಿಸ್ತೀನಿ, ಮರ ಬೇಗ ಬರ ಪತ್ಲು, ಕಟ್ ಮಾಡ್ತೀನಿ. ಚೈನೆ ಸಿಗ್ಲಿಲ್ಲ ಕಣ. ಮೋಟು, ಈ ಚೈನ್ ನಕಲಿ ಕಣ. ಇಲ್ಲಿ ನೋಡ, ಪಾಲಿಶ್ ಎಲ್ಲ ಹೊಟ್ಟೋಗ್ಬಿಡ್ತು ಕಣ. ಜಾನ್ ನಿನ್ಗೆ ಮತ್ತೆ ಮೋಸ ಮಾಡ್ಬಿಟ್ಟ ಕಣ. ಆ ಜಾನ ನಾನು ಇವತ್ತು ಬಿಡೋದೇ ಇಲ್ಲ ಕಣೋ. ಅವ್ನು ನನಗೆ ಮತ್ತೆ ಉಳ್ಳು ಮಾಡಕ್ ಬಿಟ್ಟ. ಜಾನ್, ಅರೆ ನೀನ್ ಅವ್ನ ಮಾತಿಗೆ ಯಾವಾಗ್ಲೂ ಮರಳಾಗ್ತಾನೆ ಇರ್ತೀಯಲ್ಲೋ. ನಡಿ, ಈಗ ಮನೆಗೆ ಹೋಗೋಣ ನಾವು. ಖಾಲಿ ಹೋಟೆಲ್ ಅಂತಲೇ ಓಡ್ತಾ ಇಲ್ಲ ಕಣೋ. ನೀನೇ ಏನಾದ್ರು ಮಾಡೋ ಬದ್ಲು. ನನ್ನ ಹತ್ರ ಒಂದು ಐಡಿಯಾ ಇದೆ ಕಣ. ಈಗ ನಡಿಯೋ, ನಮ್ ಸ್ನೇಹಿತರ ಹತ್ರ ಹೆಲ್ಪ್ ತಗೊಳ್ಳೋಣ ಹೋಗಿ ಮನೆಗೆ. ಓಕೆನಾ? ಇಲ್ಲೋಡ್ರಿ ನನ್ನ ಗೆಳೆಯರೇ, ಈ ಸ್ಟ್ಯಾಚು 100 ವರ್ಷಗಳ ಹಿಂದಿಂದ ಸ್ಟ್ಯಾಚು ಅಂತ ಕಾಣಿಸುತ್ತೆ ಕಣ್ರಿ. ಇವ್ರ ಹತ್ರ ಹೆಂಗ್ ಬಂತೋ ಏನೋ ನನಗೆ ಗೊತ್ತಿಲ್ಲ. ಇದ್ರ ಬೆಲೆ ಕೋಟ್ಯಾಂತರ ರೂಪಾಯಿ ಆಗುತ್ತೆ ಅಲ್ವಾ? ಬೋಲೋ. ಅದ ವಿಷಯ. ಹಾಗಾದ್ರೆ ನಾವು ಹಣ ತಗೊಂಡ್ ಬರ್ತೀವಿ, ಮತ್ತೆ ಎಲ್ಲಾ ಸ್ಟ್ಯಾಚು ಖರೀದಿ ಮಾಡ್ತೀವಿ. ಇವ್ರಿಗೆ ಆ ವಿಷಯ ಏನು ಹೇಳ್ಬೇಡ. ಇಲ್ಲಿ ಕೇಳಿ ನನ್ನ ಗೆಳೆಯರ, ನಮ್ಗೆ ಈ ಸ್ಟ್ಯಾಚು ಬಹಳ ಇಷ್ಟ ಆಗ್ಬಿಟ್ಟೈತಿ. ನಾವು ಇದನ್ನ ಖರೀದಿ ಮಾಡ್ತೀವಿ. ಬೇರೆ ಯಾರಿಗೂ ಕೊಟ್ಬಿಡ್ಬೇಡಿ ನೀವು. ನಾವೀಗ ದುಡ್ಡಿಗೆ ತಗೊಂಡ್ ಬರ್ತೀವಿ, ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡ್ತೀವಿ. ಓಕೆನಾ? ಅಲ್ಲ ಶೇಖ್, ಹಂಗೆ ರೇಟ್ನು ಫಿಕ್ಸ್ ಮಾಡ್ಬಿಡಿ ನೀವು. ಅದೇ ದುಡ್ಡಿನ ಬಗ್ಗೆ ತಾವು ವರಿ ಮಾಡಬೇಡಿ. ನಿಮ್ಗೆ ಎಷ್ಟು ದುಡ್ಡು ಬೇಕು ಅಂತ ಕೇಳ್ಬಿಡಿ, ನಾವು ಅಷ್ಟು ದುಡ್ಡನ್ನ ತಮ್ಗೆ ಕೊಟ್ಬಿಡ್ತೀವಿ. ಹೆದರ್ಬೇಡಿ. ನಡಿ. ಅರೆ, ಇದೆಂತ ಸ್ಟ್ಯಾಚು? ನಾನು ಇದನ್ನೇನಾದ್ರೂ ಖರೀದಿ ಮಾಡಿದ್ರೆ ದುಬೈ ಸೆಟ್ ಆಗೋಗ್ಬಿಡ್ತೇನೆ ನಾನು. ಮೋಟು, ಈ ಎಲ್ಲ ಸ್ಟ್ಯಾಚುನ ನಾನೇ ಖರೀದಿ ಮಾಡ್ತೀನಿ. ನಾವೀಗ ಕೊಡಕ್ ಸಾಧ್ಯ ಇಲ್ಲ ರೀ. ನಾವಾಗ್ಲೇ ಬೇರೆ ಪಾರ್ಟಿ ಜೊತೆ ಡೀಲ್ ಮಾಡ್ಕೊಂಡು ಆಗೋಗ್ಬಿಟ್ಟಿದೆ. ನಾನು ಅವ್ರಿಗಿಂತ ಹೆಚ್ಚು ಹಣ ಕೊಡ್ತೀನಿ. ಇಲ್ಲಿ ಕೇಳಿ, ನಾವು ಕೇಳಿದಷ್ಟು ದುಡ್ಡನ್ನ ಕೊಡೋದಕ್ಕೆ ಆ ಪಾರ್ಟಿನೂ ರೆಡಿಯಾಗೇ ಇದ್ದಾರೆ. ಆದ್ರೆ ತಾವು ಈ ಸ್ಟ್ಯಾಚು ವೆಯ್ಟ್ ಪ್ರಕಾರ ದುಡ್ಡು ಕೊಡಕ್ಕೆ ರೆಡಿ ಆಗಿದ್ರೆ ಆವಾಗ ಮಾತಾಡೋಣ ಬೇಕಾದ್ರೆ. ಹಾ, ತಯಾರಿದ್ದೀನಿ. ಬಾವರಿಗೆ ಎಲ್ಲಿದೆ ಬಂಗಾರ? ಬಾಬಾ, ಇಲ್ಲೊಂದೆರಡು ಚೀಲ ಇದೆ. ಊಟ ಕಟ್ಟಿದ್ದೇನೆ. ಇವಾಗ ನಿಮ್ಮೆಲ್ಲ ಮಾಲು ತೆಗಿರಿ. ಜಾನ್, ಇನ್ನೂ ತೂಕ ಸರಿಸಮವಾಗಿಲ್ಲ ಕಣಯ್ಯ. ಇವಾಗ ಈ ಎಲ್ಲ ಸ್ಟ್ಯಾಚುಗಳು ನಂದಾಗೋಯ್ತು. ಹಾ, ಈಗ ಈ ಸ್ಟ್ಯಾಚು ಬರೀ ನಿಮಗೋಸ್ಕರ ಇದೆ.
ಮತ್ತೆ ಈ ದುಡ್ಡು ಮೇಲೆ ನಮ್ದು ಇವಾಗ ಈ ಎಲ್ಲ ಸ್ಟ್ಯಾಚುಗಳು ನಂದಾಗೋಯ್ತು. ಮತ್ತೆ ನೀನು ನನಗೆ ಐ ಆ, ಇದೇನಿದು ಈ ಸ್ಟ್ಯಾಚು ಮಾತಾಡ್ತಾ ಇದೆ? ಅಯ್ಯಮ್ಮ, ಸ್ಟ್ಯಾಚು ಮಾತಾಡುತ್ತೆ. ಕಳ್ತನ ಮಾಡಿದಷ್ಟು ಮಾಲು ಸಿಕ್ಕಿಬಿಟ್ಟಿದೆ, ಜೊತೆಗೆ ನಿನ್ನನ್ನು ಹಿಡ್ಕೊಂಡ್ಬಿಟ್ಟಿದೀವಿ. ಈ ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಇದು ಮೋಸ, ಇದು ಮೋಸ, ಇದು ಚೀಟಿಂಗ್. ಜಾನ್, ಹಣ್ಣು ಹಾರ್ಕೊಂಡ್ಬಿಡ್ತು, ಸಿಪ್ಪೆ ಸಿಕ್ಕಾಕೊಂಡ್ಬಿಡ್ತು. ಆದ್ರೆ ಪತ್ಲು ಇಲ್ಲಿ ಹಣ್ಣೆಂಗೋ ಬರುತ್ತೆ, ನಮಗಾಗ್ಲೇ ಲಾಸ್ ಆಗೋಗ್ಬಿಡ್ತಲ್ಲೋ. ಅಯ್ಯ ಮೋಟು, ಇದು ಗಾದೆ ಕಣ. Watch India's largest kids library only on Geo Hotstar. Download the app now.